ದೇವೇಗೌಡಂದು ಕುಮಾರಸ್ವಾಮಿದು ಮುಗ್ದೇ ಹೋಯ್ತು ರಾಜಕೀಯ, ಜನತಾದಳ ಮುಗಿಸೇ ಇದ್ದೇವೆ ಅಂದ್ರಲ್ಲ, ಇವತ್ತು ನಿದ್ದೆಗೆಟ್ಟಿದ್ದಾರೆ ಅವರು. ಹೌದಪ್ಪ, ನಮ್ ನಿದ್ದೆನೇ ಇಲ್ಲ, ಏನಿಲ್ಲ, ಏನ್ ಮಾಡಕ್ಕಾಗ್ತದೆ. ಕುಮಾರಸ್ವಾಮಿ ಮುಗಿಸೋದಕ್ಕೆ ಹಣ ಬರಕ್ಕೆ ಇವರ ಬರೀ ಅವರು. ನಮಗ್ ಜನ್ಮ ಕೊಟ್ಟಿರ್ತಕ್ಕಂಥ ದೇವ್ರು ಎಲ್ಲೋ ಇದ್ದಾನೆ, ರಾಜಕೀಯ ಶಕ್ತಿ ತುಂಬಿರ್ತಕ್ಕಂಥ ನೀವಿದ್ದೀರಿ, ಆ ಶಕ್ತಿ ನಿಮ್ ಕೈಲಿದೆ. ಇಂಥವ್ರು 100 ಜನ ಹುಟ್ಟು ಬಂದ್ರು ನಮ್ಗೇನು ಮಾಡಕ್ಕಾಗಲ್ಲ. ಅವ್ರು ನೋಡಿದ್ರೆ ಗಡಗಡ ಅಂತ ಗಡಗ್ತೀನಿ, ನಡುಗ್ತಾ ಇದೀನಿ. ಏನ್ ನಡೀತೈತ ಇವುಗಳ ಮಧ್ಯ? ಒಂದಕ್ಕೊಂದು ಕೌಂಟ್ರ್ ಹೊಡ್ಕೊಂಡ್ ಕುಂತವಿ. ಹಳೆ ಜೋಡಿಸ್ಗಳು ದೂರ ದೂರ ಆಗಿ ಒಂದಕ್ಕೊಂದು ಗುದ್ದಾಡ್ಕೊಂಡು ಓಡ್ ಮುರ್ಕಳ ಕೆಲಸ ಮಾಡ್ತವೆ ಕಣೆ. ಜೊತೆಯಲ್ಲಿದ್ದಾಗ್ಲೂ ಮಗನ್ನ ಸೋಲ್ಸಿದ್ರು, ಆಪೋಸಿಟ್ ಇದ್ದಾಗ್ಲೂ ಮಗನ್ ಸೋಲ್ಸಿದ್ರು. ಹಿಂಗಿದ್ದಾಗ ಹೆಂಗ್ಲ ತಡ್ಕೊಂತಿದೆ ಕುಮಾರಣ್ಣ. ಅದಕ್ಕೆ DK ತಮ್ಮನ್ನ ಸೋಲಿಸ್ಬಿಟ್ಟು ಸೀಟ್ ತೀರಿಸ್ಕೊಂಡೈತಿ ಕಣ್ಲೆ. ಸೂಪರ್ ಮಾಮ. ಮೂಕರಪ್ಪ, ಅದಕ್ಕೆ ಈಗ DK ಸೀಡಿಗೆ ಸೇಡು ತೀರಿಸ್ಕೊಬೇಕು ಅಂತವ ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ಶುರು ಮಾಡೈತಂತೆ ಕಣೆ. ನಾನು ಇಲ್ಲಿಗೆ ಚನ್ನಪಟ್ಟಣ ಬಿಟ್ಟು ಹೋಗೋನಲ್ಲ, ನಿಮ್ಮ ಜೊತೆ ಇರೋನು, ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರೋನು. ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ನಿಮ್ಮ ಜೊತೆ ಸಂಪರ್ಕವನ್ನು ಇಟ್ಕೊಳ್ತೇನೆ, ನಿಮ್ಮ ಕೆಲಸಗಳನ್ನ ಮಾಡ್ಕೊಡ್ತೇನೆ. ಇಂಥವ್ರನ್ನ ನೀವು ಚನ್ನಪಟ್ಟಣದ ಜನ ನೀವು ಮುಂದಕ್ಕೆ ಆಯ್ಕೆ ಮಾಡಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ಓ ಹಿಂಗೆ ವಿಚಾರ. ಈಗ DK ನೀವು ಹೋಗಿ ಚನ್ನಪಟ್ಟಣದಲ್ಲಿ ನಿಂತ್ಕೊಂಡ್ರಿ, JDS ಇಂದ ಯಾರು ನಿಲ್ಲಿಸ್ತಾವಂತ? ನಿಖಿಲುನ ನಿಲ್ಸಿ ನಾವು ಗೆಲ್ಲಿಸ್ಕೊಂಬತ್ತೀವಿ ಅಂತ ಕಾರ್ಯಕರ್ತರು ಎಲ್ಲ ಕಡೆ ಗಲಾಟೆ ಮಾಡ್ತವೆ ಕಣೆ. ಆದ್ರೆ CP ಏನ್ ಮಾಡ್ತಾರೋ ನೋಡ್ಬೇಕು ಕಲ್ಯಾಣ. ಅದನ್ನ MLC ಮಾಡವಲ್ಲ, ಅದಕ್ಕೆ ಬಿಡ್ಕೊಡ್ಬೋದು ನೋಡೋಣ ಬಿಡ್ಲೆ. ಅಂದಂಗೆ ಈ DK ಇರೋ ಕುರ್ಚಿ ಬಿಟ್ಟು ಹೊಸ ಜಾಗದಲ್ಲಿ ನಿಲ್ತೀನಿ ಅಂದ್ರಿ ಟಿಕೆಟ್ ಕೊಡ್ತವೇನ್ಲ ಕಾಂಗ್ರೆಸ್ ನಾವು? DKನೇ ಅಧ್ಯಕ್ಷ ಅಲ್ವಲ್ಲ, ಹೈಕಮಾಂಡ್ ಗಳ ಮುಂದೆ ರಟ್ಟೆ ಹಿಡಿದ್ರೆ ಏನ್ ಮಾಡ್ತಾವ ಕಣಕನೆ. DK ತವ ಅಧ್ಯಕ್ಷನ ಕುರ್ಚಿನೋ ಇಲ್ಲ DCM ಕುರ್ಚಿನೋ, ಎಲ್ರಲ್ಲಿ ಒಂದು ಕಿತ್ಕೊಳ್ಳೇಬೇಕು ಅಂತ ಕಾಂಗ್ರೆಸ್ ನಾವು ಸಂಚು ಮಾಡ್ಕೊಂಡ್ ಕುಂತವಂತೆ ಕಣ್ಲೆ. ಅಯ್ಯಯ್ಯೋ ಗೊತ್ತಾಯ್ತು ಕಣೆ, ಡೆಲ್ಲಿಗೆ ಹೋಗಿ ಅಲ್ಲಿ ಡೀಲ್ ಮಾಡ್ಕೊಂಬರಕ್ಕೆ ಪ್ಲಾನ್ ಮಾಡವಂತೆ. ಅಲ್ಲಿಗೆ DK ಅನ್ಕೊಂಡಿದ್ದೆಲ್ಲ ಆಗ್ಬೇಕಲ್ಲ ಬೇಕನಶಿ. ಯಾವ್ದಕ್ಕೋ ಕಾಯ್ದು ನೋಡೇನೆ ನೆಡ್ಲೆ. ಶಿವನಿ ಶಂಭುಲಿಂಗ. Kuitan ka na, no!